ಕುಮಾರ್ ಈ ಕುರಿತಾಗಿ ಮಾತನಾಡಿದ್ದಾರೆ. ಅವ್ರು ಹೇಳ್ತಿದ್ದು ಈ ಹಣ ತಿರುಪತಿಗೆ ಹೋಗ್ತಾ ಇತ್ತು ಅಂತ. ಅಷ್ಟೆಲ್ಲ ಈ ಹಣ ಕಾಂಗ್ರೆಸ್ಗೆ ಸೇರಿದ್ದು ಅನ್ನೋಂಥದ್ದನ್ನ ರವಿಕುಮಾರ್ ಹೇಳ್ತಾರೆ. ಜೊತೆಗೆ ಇದರ ಹಿಂದೆ ವಿರಾಟ್ ಹಾಗೂ ವಿಶಾಲ್ ನಾಯ್ಡು ಇದ್ದಾರೆ ಅಂತ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ನಾಸಿಕ್, ಗೋವಾ, ಕರ್ನಾಟಕ ಮೂಲಕ ತಿರುಪತಿಗೆ ಹೋಗ್ತಾ ಇತ್ತು ಈ ಹಣ. ಸೈಯದ್ ಹಜಾರೆ ಅನ್ನೋರು ಏನು ಬಿಸಿನೆಸ್ ನಡೆಸ್ತಾ ಇದ್ದಾರೆ, ಅವರ ಲಾರಿಯ ಮೂಲಕ ಹಣವನ್ನ ಕಳುಹಿಸಲಾಗಿದೆ ಅಂತ ಎಂಎಲ್ಸಿ ರವಿಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದು. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹಾಗಂತ ಹೇಳಿದ್ದಾರೆ ಅಂತ ರವಿಕುಮಾರ್ ಹೇಳ್ತಾ ಇದ್ದಾರೆ. ಈಗಾಗಲೇ ಬಂಧನ ಆಗಿರೋರ ಮಾಹಿತಿ ಸಿಕ್ಕಿದೆ. ಇದು ಕಾಂಗ್ರೆಸ್ಗೆ ಸೇರಿದ ಹಣ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ಬೆಳಗಾವಿಯ ಚಾರ್ಲಾಘಾಟ್ನಲ್ಲಿ 400 ಕೋಟಿ ನಾಪತ್ತೆಯಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಏನ್ ಕಿಡ್ನಾಪ್ ಆಗಿದ್ದ ಆತನು ಕೂಡ 400 ಕೋಟಿಯಷ್ಟು ನನ್ನನ್ನು ಕಿಡ್ನಾಪ್ ಮಾಡಿ 2 ಟ್ರಕ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ರು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ಗೆ ಸೇರಿದಂತ ಹಣ ಅನ್ನುವಂತ ಆಪಾದನೆಯನ್ನ ಎಂಎಲ್ಸಿ ರವಿಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. 400 ಕೋಟಿ ಹಣ ಕಾಂಗ್ರೆಸ್ಗೆ ಸೇರಿದ್ದು ಅನ್ನೋಂಥದ್ದು. ಸೊ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ನೋಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿದ್ದಾರೆ, ಇದು ಕಾಂಗ್ರೆಸ್ಗೆ ಸೇರಿದಂತ ಹಣ. ನಾಸಿಕ್ನಿಂದ ಏನು ಆ ಹಣ ಟ್ರಕ್ಗಳಲ್ಲಿ ಹೊರಟಿದೆ, ಕಿಶೋರ್ ಸಾಳ್ವೆಯ ಹಣ ಅದು. ಕಿಶೋರ್ ಸಾಳ್ವೆ ಹಣವನ್ನ ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಇವರಿಬ್ಬರು ಸೇರ್ಕೊಂಡು ಸೈಯದ್ ಅಜರ್ ಅನ್ನುವಂಥವನು ಒಬ್ಬರು ಕಂಟೈನರ್ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥವನಿದ್ದಾನೆ. ಆ ಒಂದು ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥ ಸೈಯದ್ ಅಜರ್ ಮೂಲಕ ಈ ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ವಿಷಯ ಈಗ ಗೊತ್ತಾಗಿರ್ತಕ್ಕಂಥದ್ದು. ಭೀವಂಡಿ ಅಂತೇಳಿ ಒಂದು ಪ್ರದೇಶ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ಇದು ಹೊರಟಿದೆ. ಅರ್ಜಿತ್ ಅನ್ನುವಂಥವನು ದುಬೈನಲ್ಲಿ ಡ್ರಗ್ ಸಪ್ಲೈಯರ್ ಈಗ ಅರೆಸ್ಟ್ ಆಗಿದ್ದಾನೆ. ಅವಂದು ಕೂಡ ಈ ಒಂದು ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ, ಆಮೇಲೆ ಈ ಗೋವಾ ಮೂಲಕ ಈ ಒಂದು ಏನು ಚಾರ್ಲಾಘಾಟ್ ಅಂತ ಏನು ಪ್ರದೇಶದಲ್ಲಿ ಹಣ ವರ್ಗಾವಣೆ ಆಗಿದೆ, ಅಲ್ಲಿಂದ ಹೊರಟೋಗಿದೆ ಅಂತ ಏನು ಹೇಳ್ತಾ ಇದ್ದಾರೆ, ಆ ಒಂದು ಅರ್ಜಿತ್ ದುಬೈ ಡ್ರಗ್ ಸಪ್ಲೈ ಏನಿದ್ದಾರೆ ಅವನು ವಿರಾಟ್ ಗಾಂಧಿ, ವಿಶಾಲ್ ನಾಯ್ಡು ಇವರು 3 ಜನ ಸೇರಿ ತಿರುಪತಿಗೆ ಹಣವನ್ನ ತೆಗೆದುಕೊಂಡು ಅದನ್ನ ಯಾರಿಗೆ ತಲುಪಿಸಬೇಕೋ ತಲುಪಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಈ ತಿರುಪತಿಯಲ್ಲಿ ಏನು ಎಕ್ಸ್ಚೇಂಜ್ ಮಾಡಿದ್ದಾರೆ ಈ ಹಣ, ಇದು ಯಾರ್ದು ಅನ್ನುವಂತ ಪ್ರಶ್ನೆ ಈಗ ಬಂದಿದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಈ ಮಾರ್ಗದ ಮೂಲಕ ಬಂದ್ರು? ಈಗ ಉದಾಹರಣೆಗೆ ಮಹಾರಾಷ್ಟ್ರದಿಂದ ಸೀದಾ ಆಂಧ್ರ ಮೂಲಕ ತಿರುಪತಿಗೆ ಹೋಗ್ಬೋದಾಗಿತ್ತು, ಕರ್ನಾಟಕದ ಮಾರ್ಗದ ಮೂಲಕನೇ ಯಾಕೆ ಬಂದ್ರು ಅನ್ನುವಂತ ಪ್ರಶ್ನೆ ನಮ್ಮ ಎದುರುಗಡೆ ಇದೆ. ಇದ್ರ ಬಗ್ಗೆನೂ ಕೂಡ ಎಂಕ್ವೈರಿ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಒಂದು ಸರಿಯಾದ ಕಠಿಣ ನಿರ್ಧಾರವನ್ನ, ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇದಿಷ್ಟು ಎಂಎಲ್ಸಿ ಎನ್ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕುಮಾರ್ ಈ ಕುರಿತಾಗಿ ಮಾತನಾಡಿದ್ದಾರೆ. ಅವ್ರು ಹೇಳ್ತಿದ್ದು ಈ ಹಣ ತಿರುಪತಿಗೆ ಹೋಗ್ತಾ ಇತ್ತು ಅಂತ. ಅಷ್ಟೆಲ್ಲ ಈ ಹಣ ಕಾಂಗ್ರೆಸ್ಗೆ ಸೇರಿದ್ದು ಅನ್ನೋಂಥದ್ದನ್ನ ರವಿಕುಮಾರ್ ಹೇಳ್ತಾರೆ. ಜೊತೆಗೆ ಇದರ ಹಿಂದೆ ವಿರಾಟ್ ಹಾಗೂ ವಿಶಾಲ್ ನಾಯ್ಡು ಇದ್ದಾರೆ ಅಂತ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ನಾಸಿಕ್, ಗೋವಾ, ಕರ್ನಾಟಕ ಮೂಲಕ ತಿರುಪತಿಗೆ ಹೋಗ್ತಾ ಇತ್ತು ಈ ಹಣ. ಸೈಯದ್ ಹಜಾರೆ ಅನ್ನೋರು ಏನು ಬಿಸಿನೆಸ್ ನಡೆಸ್ತಾ ಇದ್ದಾರೆ, ಅವರ ಲಾರಿಯ ಮೂಲಕ ಹಣವನ್ನ ಕಳುಹಿಸಲಾಗಿದೆ ಅಂತ ಎಂಎಲ್ಸಿ ರವಿಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದು. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹಾಗಂತ ಹೇಳಿದ್ದಾರೆ ಅಂತ ರವಿಕುಮಾರ್ ಹೇಳ್ತಾ ಇದ್ದಾರೆ. ಈಗಾಗಲೇ ಬಂಧನ ಆಗಿರೋರ ಮಾಹಿತಿ ಸಿಕ್ಕಿದೆ. ಇದು ಕಾಂಗ್ರೆಸ್ಗೆ ಸೇರಿದ ಹಣ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ.
ಬೆಳಗಾವಿಯ ಚಾರ್ಲಾಘಾಟ್ನಲ್ಲಿ 400 ಕೋಟಿ ನಾಪತ್ತೆಯಾಗಿರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಏನ್ ಕಿಡ್ನಾಪ್ ಆಗಿದ್ದ ಆತನು ಕೂಡ 400 ಕೋಟಿಯಷ್ಟು ನನ್ನನ್ನು ಕಿಡ್ನಾಪ್ ಮಾಡಿ 2 ಟ್ರಕ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ರು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ಗೆ ಸೇರಿದಂತ ಹಣ ಅನ್ನುವಂತ ಆಪಾದನೆಯನ್ನ ಎಂಎಲ್ಸಿ ರವಿಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. 400 ಕೋಟಿ ಹಣ ಕಾಂಗ್ರೆಸ್ಗೆ ಸೇರಿದ್ದು ಅನ್ನೋಂಥದ್ದು. ಸೊ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ನೋಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿದ್ದಾರೆ, ಇದು ಕಾಂಗ್ರೆಸ್ಗೆ ಸೇರಿದಂತ ಹಣ. ನಾಸಿಕ್ನಿಂದ ಏನು ಆ ಹಣ ಟ್ರಕ್ಗಳಲ್ಲಿ ಹೊರಟಿದೆ, ಕಿಶೋರ್ ಸಾಳ್ವೆಯ ಹಣ ಅದು. ಕಿಶೋರ್ ಸಾಳ್ವೆ ಹಣವನ್ನ ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಇವರಿಬ್ಬರು ಸೇರ್ಕೊಂಡು ಸೈಯದ್ ಅಜರ್ ಅನ್ನುವಂಥವನು ಒಬ್ಬರು ಕಂಟೈನರ್ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥವನಿದ್ದಾನೆ. ಆ ಒಂದು ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥ ಸೈಯದ್ ಅಜರ್ ಮೂಲಕ ಈ ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ವಿಷಯ ಈಗ ಗೊತ್ತಾಗಿರ್ತಕ್ಕಂಥದ್ದು. ಭಿವಂಡಿ ಅಂತೇಳಿ ಒಂದು ಪ್ರದೇಶ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ಇದು ಹೊರಟಿದೆ. ಅರ್ಜಿತ್ ಅನ್ನುವಂಥವನು ದುಬೈನಲ್ಲಿ ಡ್ರಗ್ ಸಪ್ಲೈಯರ್ ಈಗ ಅರೆಸ್ಟ್ ಆಗಿದ್ದಾನೆ. ಅವಂದು ಕೂಡ ಈ ಒಂದು ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ, ಆಮೇಲೆ ಈ ಗೋವಾ ಮೂಲಕ ಈ ಒಂದು ಏನು ಚಾರ್ಲಾಘಾಟ್ ಅಂತ ಏನು ಪ್ರದೇಶದಲ್ಲಿ ಹಣ ವರ್ಗಾವಣೆ ಆಗಿದೆ, ಅಲ್ಲಿಂದ ಹೊರಟೋಗಿದೆ ಅಂತ ಏನು ಹೇಳ್ತಾ ಇದ್ದಾರೆ. ಆ ಒಂದು ಅರ್ಜಿತ್ ದುಬೈ ಡ್ರಗ್ ಸಪ್ಲೈ ಏನಿದ್ದಾರೆ, ಅವನು ವಿರಾಟ್ ಗಾಂಧಿ, ವಿಶಾಲ್ ನಾಯ್ಡು ಇವರು 3 ಜನ ಸೇರಿ ತಿರುಪತಿಗೆ ಹಣವನ್ನ ತೆಗೆದುಕೊಂಡು ಅದನ್ನ ಯಾರಿಗೆ ತಲುಪಿಸಬೇಕೋ ತಲುಪಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಈ ತಿರುಪತಿಯಲ್ಲಿ ಏನು ಎಕ್ಸ್ಚೇಂಜ್ ಮಾಡಿದ್ದಾರೆ ಈ ಹಣ, ಇದು ಯಾರ್ದು ಅನ್ನುವಂತ ಪ್ರಶ್ನೆ ಈಗ ಬಂದಿದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಈ ಮಾರ್ಗದ ಮೂಲಕ ಬಂದ್ರು? ಈಗ ಉದಾಹರಣೆಗೆ ಮಹಾರಾಷ್ಟ್ರದಿಂದ ಸೀದಾ ಆಂಧ್ರ ಮೂಲಕ ತಿರುಪತಿಗೆ ಹೋಗ್ಬೋದಾಗಿತ್ತು, ಕರ್ನಾಟಕದ ಮಾರ್ಗದ ಮೂಲಕನೇ ಯಾಕೆ ಬಂದ್ರು ಅನ್ನುವಂತ ಪ್ರಶ್ನೆ ನಮ್ಮ ಎದುರುಗಡೆ ಇದೆ. ಇದ್ರ ಬಗ್ಗೆನೂ ಕೂಡ ಎಂಕ್ವೈರಿ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಒಂದು ಸರಿಯಾದ ಕಠಿಣ ನಿರ್ಧಾರವನ್ನ, ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇದಿಷ್ಟು ಎಂಎಲ್ಸಿ ಎನ್ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.